ಘಟಪ್ರಭಾ ನದಿ ಅಬ್ಬರಕ್ಕೆ ಮುಳುಗಿದಂತ ಮುಸ್ಕುಪ್ಪಿ ಗ್ರಾಮ ಒಂದೇ ಗ್ರಾಮದಲ್ಲಿ ಬರೋಬ್ಬರಿ 600 ಮನೆಗಳು ಜಲಾವೃತವಾಗಿವೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಮುಳುಗಿದಂತ ಗ್ರಾಮಗಳು ಒಂದೇ ಗ್ರಾಮದಲ್ಲಿ ಸುಮಾರು 600 ಮನೆಗಳಿದ್ದು ಅಷ್ಟೂ ಮನೆಗಳು ಕೂಡ ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸ್ಕುಪ್ಪಿ ಭೀಕರ ಪ್ರವಾಹದಲ್ಲೇ ಟಿವಿ9 ತಂಡದಿಂದ ಪ್ರತ್ಯಕ್ಷ ವರದಿಯನ್ನು ನೀಡಲಾಗ್ತಾ ಇದೆ. ಮನೆ ಖಾಲಿ ಮಾಡಿಕೊಂಡು ಊರು ಬಿಟ್ಟಂತ ಗ್ರಾಮಸ್ಥರು. ಇದು ಕರ್ನಾಟಕದ ಹಲವಾರು ಪ್ರದೇಶಗಳ ಪರಿಸ್ಥಿತಿ ಇದೆ. ನೀರು ಇನ್ನಷ್ಟು ಏರಿಕೆ ಆದರೆ ಇಡೀ ಗ್ರಾಮವೇ ಮುಳುಗುತ್ತೆ. ನೋಡಿ, ಮನೆಯ ಒಳಗಿನ ಪರಿಸ್ಥಿತಿ ಅಥವಾ ಆ ಮನೆಯ ಮುಂಭಾಗ ಏನು ವರಾಂಡ ಇರುತ್ತೆ, ಎಲ್ಲ ಕಡೆ ಕೂಡ ನೀರು ನಿಂತಿದೆ. ಎಲ್ಲಿಗೆ ಹೋಗಬೇಕು ಜನ? ಒಂದೇ ಗ್ರಾಮದ 600 ಮನೆಗಳ ಪರಿಸ್ಥಿತಿ ಇತ್ತು ಒಂದು ಗ್ರಾಮದಲ್ಲಿ. ನಮ್ಮ ಪ್ರತಿನಿಧಿ ಸಾದೇ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಘಟಪ್ರಭಾ ನದಿ ಅಬ್ಬರಕ್ಕೆ ಮುಸುಗುಪ್ಪಿ ಗ್ರಾಮ ಇದೀಗ ಮುಳುಗ್ತಾ ಇರುವಂತದ್ದು. ನಿಜಕ್ಕೂ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ನಾನು ಕೂಡ ಈ ಒಂದು ಮುಸುಗುಪ್ಪಿ ಗ್ರಾಮದ ಒಳಭಾಗದಲ್ಲಿ ಏನು ಎಷ್ಟು ಮನೆಗಳು ಮುಳುಗಿದಾವೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ನನ್ನ ನಡು ಮಠದವರೆಗೂ ಕೂಡ ಈ ಒಂದು ನೀರು ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಫೋರ್ಸ್ ಇದೆ ಅನ್ನುವಂಥದ್ದನ್ನು ಒಂದು ಕಡೆ ನೋಡೋದಾದ್ರೆ ಬಹುತೇಕ ಈಗಾಗಲೇ ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಏನು ಪದೇ ಪದೇ ಪ್ರವಾಹ ಬರ್ತಾ ಇರುವಂತದ್ದು ಒಂದು ಕಡೆ ಆದರೆ ಗ್ರಾಮದ ಹೊರವಲಯದಲ್ಲಿರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಗ್ರಾಮದ ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಗ್ರಾಮವನ್ನು ತೊರೆದು ಸಾಕಷ್ಟು ಜನರೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಜನ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಮತ್ತೆ ಕಾಳಜಿ ಕೇಂದ್ರ ಅಥವಾ ಸೂಕ್ತ ಸ್ಥಳಕ್ಕೆ ಹೋಗೋಕ್ಕೆ, ಸುರಕ್ಷಿತ ಸ್ಥಳಗಳಿಗೆ ಹೋಗೋಕ್ಕೆ ಸಿದ್ಧತೆಯನ್ನು ಕೂಡ ಇಲ್ಲೇ ನಡೆಸಿರುವಂಥದ್ದು. ಸದ್ಯ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇನ್ನೂ ಕೂಡ ನೀರು ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಜನರಲ್ಲಿ ಆತಂಕ ಶುರುವಾಗಿರುವಂಥದ್ದು. ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅಂದರೆ ಈಗ ನಾನೀಗ ತೋರಿಸ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿದೆ ಅನ್ನುವಂಥದ್ದನ್ನು ಕೂಡ ಬಹುತೇಕ ಇದು ಆರಂಭದಲ್ಲಿ ನಾನು ತೋರಿಸ್ತಾ ಇರುವಂಥದ್ದು. ಅಂದರೆ ಗ್ರಾಮದ ಒಳಗಡೆ ಭಾಗದಲ್ಲಿ ಇನ್ನೂ ಕೂಡ ಇದರ 2 ಪಟ್ಟು ನೀರು ಬಂದಿರುವಂಥದ್ದು. ಸದ್ಯ ಈಗ ಈ ಒಂದು ಇಂತಹ ಒಂದು ನೀರಲ್ಲೇ ನಾವು ಕೂಡ ಹೋಗಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇವೆ. ಸದ್ಯ ಈಗ ಅಪಾರ ಪ್ರಮಾಣದಲ್ಲಿ ಒಂದು ಕಡೆ ನೀರು ಹರಿದು ಬರ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ನಾನು ತೋರಿಸ್ತಾ ಇದ್ದೇನೆ ಬರೀ ನೀರೇ ಕಾಣಿಸ್ತಾ ಇರುವಂಥದ್ದು. ಅಂದರೆ ಒಂದು ಕಡೆ ಘಟಪ್ರಭಾ ನದಿ ಅಬ್ಬರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು, ಇನ್ನೊಂದು ಕಡೆ ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಮನೆಗಳು ಮುಳುಗಡೆ ಆಗ್ತಾ ಇದ್ದೇವೆ ಅನ್ನೋಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸೊ ಹೀಗಾಗಿ ಈ ಭಾಗದ ಜನರು ಸಾಕಷ್ಟು ಈಗಾಗಲೇ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥದ್ದು. ಸೊ ಒಟ್ಟಾರೆ ಒಂದು ಕಡೆ ಗ್ರಾಮಸ್ಥರಿಗೆ ಆತಂಕ, ಇನ್ನೊಂದು ಕಡೆ ಮನೆಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಕೂಡ ಶುರುವಾಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಸರಿಗ ಎಷ್ಟು ಮನೆಗಳು ಮುಳುಗಡೆ ಆಗಿದ್ದಾವೆ ಇಲ್ಲಿ? ಸರಿಸಾಧಾರಣ ಈಗ ಮನೆಗಳು ಸಹಿತ ಒಂದು 500 ಮನೆಗಳ ಮುಳುಗಡೆ ಆಗಿವೆ. ಈಗ ನಮಗೆ ಇದು ಹೊಸದೇನಲ್ಲಿದೆ. 2019ರಿಂದ ಇಲ್ಲಿಯವರೆಗೂ ಸಹಿತ ನಾವು ಈ ಪ್ರವಾಹವನ್ನು ಎದುರಿಸ್ತಾ ಇದ್ದೇವೆ. ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ ಸಲ ನಮಗೆಲ್ಲ ಸಹಾಯ ಸಹಕಾರ ನೀಡಿದ್ರು. ಅಷ್ಟೇ ಅಲ್ಲದ ಪ್ರತಿ ವರ್ಷ ಸಹಿತ ನಮಗೆ ನೀಡ್ತಾ ಇದ್ದಾರೆ ಮತ್ತು ಇನ್ನುಳಿದ ರಾಜಕೀಯ ಮುಖಂಡರು ಸಹಿತ ನಮಗೆ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ವಿನಂತಿ ಏನಂದರೆ, ನಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒದಗಿಸ್ಕೊಡ್ಬೇಕು. ಅಂದರೆ ಈ ಊರನ್ನು ಸ್ಥಳಾಂತರ ಮಾಡ್ಬೇಕಂತ ನಾನು ಈ ಸರ್ಕಾರಕ್ಕೆ ನನ್ನ ಧ್ವನಿ ಮುಟ್ಟುವವರೆಗೂ ಅದನ್ನು ಕೇಳಬೇಕಂತ ಆ ಒಂದು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವಮಾನ್ಯ ಟಿವಿ9 ಬೆಳಗಾವಿ. ಇದು ಬೆಳಗಾವಿ ಪರಿಸ್ಥಿತಿ. ಆದರೆ ಇನ್ನು ಶಿರೂರು ಬಳಿ ಹೆದ್ದಾರಿ ಮೇಲೆ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13ನೇ ದಿನಕ್ಕೆ ಕಾರ್ಯಾಚರಣೆ ಕಾಲಿಟ್ಟಿದೆ. ಗುಡ್ಡ ಕುಸಿತು 2 ವಾರ ಕಳೆದರೂ ಕೂಡ ಇನ್ನೂ 3 ಮೃತದೇಹ ಪತ್ತೆ ಆಗಿಲ್ಲ. ತಂತ್ರಜ್ಞಾನ, ಸೇನೆ, ಜಿಲ್ಲಾಡಳಿತ ಎಲ್ಲವೂ ಕೂಡ ನಿರಂತರ ಪ್ರಯತ್ನ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿದುಕೊಂಡು 12ನೇ ದಿನ ಮುಗಿದು 13 ದಿನಕ್ಕಾಯಿತು. ಆದರೂ ಸಹಿತ ಇವತ್ತಿನವರೆಗೂ 3 ನಾಪತ್ತೆಯನ್ನಾಗಿದ್ದಾರೆ.